ಸರ್ ನೀವು ಕರೆಕ್ಟಾಗಿ ಅಳತೆ ಮಾಡಿ ತೋರಿಸ್ರಿ. ಇಲ್ಗಾನ ತೋರಿಸ್ಬಿಟ್ರೆ ನೀವು ಹಾಂ ಏನು ಎಲ್ಲ ಎಡವಟ್ಟು ಮಾಡಿಕೊಡ್ತಾ ಇದ್ದೀರಾ ನಮಗೆ. ಅಲ್ಲ ಯಾರನ್ನ ನಕ್ಕರಪ್ಪ. ಇದು ಒಟುನು ಇಲ್ಗಾನ ಬರುತ್ತೆ ಅಂತ ಹೇಳಿದ್ರಿ ಯಾರನ್ನ ನಗ್ತಾರೆ ನೀವು ಹೆಂಗೆ ಎತ್ಲಾಗ ಅಳತೆ ಮಾಡ್ತೀರಾ? ನಮ್ದಿರೋದು ಒಟ್ಟಿನಲ್ಲಿ 6 ಎಕರೆ 5 ಎಕರೆ ಇರೋದು ನಮ್ಮದು. ಅವ್ರಿಗೆ ಅದು ಹೆಂಗೆ ಇಲ್ಲಿಗೆ ತೋರಿಸ್ಬಿಡ್ತೀರಾ ನೀವು? ಇಲ್ಲಿ ನೋಡಿ, ನಿಮ್ದು ಈ ಕಡೆಯಿಂದ ಆ ಕಡೆ ಹೋಗುತ್ತೆ. ಆ ಕಡೆ ಕೆಳಗಡೆ ಹೋಗುತ್ತಲ್ಲ, ನೀವು ಕೆಳಗಡೆ ಜಮೀನಲ್ಲಿ ಯಾರು ಇರ್ತಾರೆ ಅವ್ರನ್ನೂ ಕೇಳಿ ನೀವು ಬಿಡಿಸ್ಕೋಬೇಕಾಗುತ್ತೆ. ಈ ಕಡೆಯಿಂದ ಆ ಕಡೆ ಹೋಗುತ್ತೆ, ನಿಮ್ಮದು ಕೆಳಗಡೆ ಹೋಗುತ್ತೆ. ನೋಡಮ್ಮ ಅವ್ರು ಮಾತಾಡೋದ ಅವ್ರ ತಾಗೆ ಮಾತಾಡ್ತಾರೆ. ಏಯ್ ನೀವು ಎಷ್ಟು ಜನ ಕರ್ಕೊಂಬಂದು ಅಳತೆ ಮಾಡಿಸಿದ್ರೆ ಇಷ್ಟೇ, ಇಲ್ಗಾನ ಬಂದೇ ಬರುತ್ತೆ, ಇಲ್ಗಾನ ಬಿಟ್ಟು ಕೊಡಲೇಬೇಕು. ವರ್ಷಿತಾ ಹೇಳಮ್ಮ, ಬಿಟ್ಟು ಕೊಡಲೇಬೇಕು, ನಾವಿಲ್ಲ ಅಂತಂದರೆ ಬಿಡೋದಿಲ್ಲ ಅಂತ ಹೇಳಿ ಹೇಳು. ಬೋರು ಅಡಿಕೆ ಗಿಡ ಎಲ್ಲನ ನಮಗೆ ಬರುತ್ತೆ, ಬಿಟ್ಕೊಡೋದಿಲ್ಲ ಅಂತ ಹೇಳು. ಅಲ್ಲ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಸರ್, ಇದನ್ನ ಹೆಂಗೆ ಬಿಡಿಸ್ಕೋಬೇಕು ಅವ್ರ ಹತ್ರ? ಇವಾಗ ಅವ್ರಿಗೆ ಬಂದಿದೆಯಲ್ಲ, ಹೆಂಗೆ ಬಿಡಿಸ್ಕೋಬೇಕು? ಹೆಂಗೆ ಬಿಡಿಸ್ಕೋಬೇಕು ಅಂತಂದರೆ, ಇವ್ರು ಒಪ್ಪಿದ್ರೆ ಮಾತ್ರ ಆಗುತ್ತಪ್ಪ ನಿಮಗೆ. ಇವ್ರು ಒಪ್ಪಿ ಏನಾದರೂ ನಿಮಗೆ ಸಂಬಂಧಿಕರು ಅಂತ ಹೇಳಿ ಏನಾದ್ರೂ ಕೊಟ್ಟರೆ, ಸಂಬಂಧ ಅಂತ ಹೇಳಿ ನೀವು ಅದನ್ನು ಮತ್ತೆ ಹೊಸ್ದಾಗೆಲ್ಲನ ರಿಜಿಸ್ಟ್ರ್ ಮಾಡಿಸ್ಕೋಬೇಕಾಗುತ್ತೆ. ಎಲ್ಲ ಅಳತೆ ಮಾಡಿಸ್ಬಿಟ್ಟು ಎಲ್ಲ ಹೊಸ್ದಾಗಿ ರಿಜಿಸ್ಟ್ರ್ ಮಾಡಿಸ್ಕೋಬೇಕು. ಸುಮ್ಮನೆ ಬಿಟ್ಕೊಡ್ತೀನಿ ಅಂತಂದ್ರೂ ಆಗಲ್ಲ, ರಿಜಿಸ್ಟ್ರ್ ಮಾಡಿಕೊಟ್ರೆ ಮಾತ್ರ ಆಗುತ್ತೆ. ಅಲ್ಲ ಹಿಂಗೆ ಹಿಂಗಾದ್ರೆ ಹೆಂಗೆ ಎಲ್ಲನ ಬರೀ ಹಿಂಗೆ ಎಡವಟ್ಟುಗಳು ಆಗ್ತಿರ್ತವೆ. ಹಿಂಗೆ ಎಡವಟ್ಟುಗಳಾದರೆ ಜಮೀನು ನಾವೆಲ್ಲನ ಎಲ್ಲ ಏನು ಮಾಡಬೇಕು ಅಂತ ನೀವು ಬರೀ ಹಿಂಗೆ ಮಾಡ್ತೀರಲ್ಲ ಸರ್. ಎಲ್ಲನ ಇವಾಗ ಇಲ್ಗಾನ ಬರುತ್ತೆ ಅಂತ ಹೇಳಿ ಅವರು ಇಲ್ಲಿಗೆ ತೋರಿಸಿದ್ರು, ನೀವು ಇಲ್ಲಿಗೆ ತೋರಿಸ್ತಾ ಇದ್ದೀರಾ. ಇಲ್ಲಡಮ್ಮ, ನನ್ನಂಥ 100 ಜನನ ಕರ್ಕೊಂಬಂದ್ರೂ ಅದೇನಿದೆ ನಮ್ಗೇನು ಬಂದಿದೆ ಅದ್ರ ಪ್ರಕಾರನೇ ಅಳತೆ ಮಾಡೋದು. ಯಾರು ಏನು ಹೆಚ್ಚು ಕಡಿಮೆ ಮಾಡೋದಿಲ್ಲ, ಸರಿನಾ? ಹೆಚ್ಚು ಕಡಿಮೆ ಮಾಡಿದರೆ ನಮ್ಮ ತಲೆ ಮೇಲೆ ಬರುತ್ತೆ. ಆ ರೀತಿ ಯಾರು ಹೆಚ್ಚು ಕಡಿಮೆ ಮಾಡೋದಕ್ಕಾಗೋದಿಲ್ಲ, ಯಾರು ಮೋಸ ಮಾಡೋದಕ್ಕಾಗೋದಿಲ್ಲ. ಅಲ್ಲ ಸರ್, ಹಿಂಗೆ ಮಾಡಿದ್ರೆ ಹೆಂಗೆ ಇವಾಗ? ಬೋರು ಮತ್ತು ನಮ್ಮ ಅಡಿಕೆ ಗಿಡ ಎಲ್ಲ ಹೋಗ್ತಾವಲ್ಲ, ಹೆಂಗೆ ಮಾಡ್ಬೇಕು ಸರ್? 6 ಸರು ಅಡಿಕೆ ಗಿಡ ಹೋಗ್ತಾವಲ್ಲ, ಹೆಂಗೆ ಮಾಡಬೇಕು ಅಂತ ನಾವು. ಇದು ನಮ್ಮನ್ನು ಕೇಳಿದ್ರೆ ಆಗಲ್ಲ, ನೀವು ಕೂತ್ಕೊಂಡು ನೀವು ಬಗೆಹರಿಸ್ಕೋಬೇಕಮ್ಮ. ಇವಾಗ ಇವರು ರಮೇಶಪ್ಪ ಅವ್ರ ಜಮೀನಲ್ಲಿ ಮತ್ತು ನಿಮ್ಮ ಕೋಮಲ ಅವರು ಜಮೀನಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ನಾವು ಬಗೆಹರಿಸೋದಕ್ಕೆ ಬರೋದಿಲ್ಲ. ನಮ್ಮದೇನು ಅದನ್ನು ನೋಡ್ಕೊಂಡು ನಾವು ಅದೇನು ಅಳತೆ ಮಾಡ್ಬೇಕು ಅದನ್ನು ಮಾಡಿ ಹೋಗ್ತೀವಿ. ಅದನ್ನು ನಾವು ಬಗೆಹರಿಸ್ಕೊಡೋಕ್ಕಾಗಲ್ಲ. ನೀವದೇನೇ ಇದ್ರೂ ನಿಮ್ಮ ಊರಲ್ಲಿ ದೊಡ್ಡವ್ರನ್ನ ಕುಂಡ್ರಿಸ್ಕೊಂಡು ನೀವು ಬಗೆಹರಿಸ್ಕೋಬೇಕಾಗುತ್ತೆ. ಅಲ್ಲ ಬರೀ ಹಿಂಗೆ ಆಗಿರೋದಲ್ಲ. ನಾವು ಒಂದ್ಸತಿ ಮಾಡ್ಸೋಣ, ಅವ್ರು ಮಾಡಿಸಿದ್ರೆ ಹೆಂಗೆ ನಾವು ಸುಮ್ಮನೆ ಆಗೋದು? ನೋಡ್ರಿ ಸಾಮಾನ್ಯನ ಇಕ್ಕಿದ್ವಿ ಇವನ್ನ ಅಡಿಕೆ ಗಿಡನ 3 ವರ್ಷ 4 ವರ್ಷ ಆಯಿತು. ಇನ್ನೊಂದು 2 ದಿನ ಹೋದ್ರೆ ಅಡಿಕೆ ಗಿಡ ಬರುತ್ತೆ. ಅಂಥದ್ರಾಗೆ ಎಲ್ಲ ಅವ್ರಿಗೆ ಬಿಟ್ಟು ಕೊಡ್ಬೇಕಂದ್ರೆ ಹೆಂಗಾಗುತ್ತೆ ಸಾ? ಸತಿ ಅಳತೆ ಮಾಡಿದ್ರು ಅಷ್ಟೇ, ನಾವಂತೂ ಬಿಡಲ್ಲ. ಸುಮ್ಮನಿರಲಿ, ನೀನೇನು ಹೇಳ್ಬೇಡ. ನಾನು ವರ್ಷಿತನ ಕೇಳ್ಕೊಂತೀನಿ. ವರ್ಷಿತಾ ಹೇಳಮ್ಮ ನೀನು, ಈಗ ಇಲ್ಗಾನ ಬರುತ್ತಂತೆ ಹೆಂಗೆ ಮಾಡಲಿ ಇವಾಗ? ಹೆಂಗೆ ಮಾಡಲಿ ಅಂತಂದರೆ ಅಷ್ಟೇ, ಇಲ್ಗಾನೇ ನಮ್ಮದು. ಈ ಸಾಲಿನ ತಕ್ಕಾದ್ರೂ ಬರುತ್ತೆ ಅಂತ ಹೇಳಿದ್ಮೇಲೆ ಇಲ್ಗಾನ ನಮ್ಮದೇ ಮತ್ತೆ. ನಾವೇನು ಮಾಡೋಕ್ಕಾಗಲ್ಲ, ನಾವು ಬಂದಿರೋದು ಬಿಡೋಕ್ಕಾಗಲ್ಲ. ನಮ್ದು ಅಳತೆ ಎಲ್ಲ ಆಯಿತು, ನಾವಿನ್ನು ಹೊರಡ್ತೀವಿ. ನಿಮ್ದು ಏನೇ ಇದ್ರು ನಿಮ್ಮ ಸಮಸ್ಯೆಗಳು ನೀವು ಬಗೆಹರಿಸ್ಕೊಳ್ಳಿ. ಇಂಥವು ಭಾಳ ಸಮಸ್ಯೆಗಳು ಆಗಿರೋವು ಇದ್ದಾವೆ, ನೋಡಿದ್ದೀನಿ ಈ ಥರ ಸಮಸ್ಯೆಗಳು. ಅದಕ್ಕೇ ಮುಂಚೆಗೆ ನಾವು ಫಸ್ಟ್ ಈ ರೀತಿ ಎಲ್ಲನ, ಈಗ ಮುಂಚೆ ಎಲ್ಲನ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದೆಲ್ಲನ ನಡೆಯೋದು. ಈಗ ಯಾರು ಹೇಳಿದ್ರು ನಡೆಯಲ್ಲ. ಪತ್ರದಲ್ಲಿ ಏನೈತೆ ತಗೊಂಬ ಅಷ್ಟೇ, ಅಳತೆ ಮಾಡು, ಅಳತೆಲ್ಲಿ ಏನು ಬರುತ್ತೆ ಅಷ್ಟೇ ಕಾನೂನು ಪ್ರಕಾರ ಇರೋದು. ಅದಕ್ಕೋಸ್ಕರನ ನೀನು ಏನು ಕೂತ್ಕೊಂಡು ಬಗೆಹರಿಸ್ಕೊಬಿಟ್ಟು ಒಳ್ಳೆ ಮಾತಿಂದ ಅವ್ರನ್ನ ಕೇಳಿ ಬಿಡಿಸ್ಕೊಳ್ಳೋದಾದ್ರೆ ಬಿಡಿಸ್ಕೊ, ಇಲ್ಲ ಅಂತಂದ್ರೆ ಬಿಟ್ಕೊಡ್ಬೇಕಾಗುತ್ತೆ ನೀನು ಅವರಿಗೆ ಕಂಪಲ್ಸರಿ. ಅವ್ರು ಏನಾದರೂ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ತುಂಬ ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ. ಸರಿ ಸರ್, ಆಯಿತು. ನೋಡು, ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಇಲ್ಲಿಂದಿತ್ಲಾಗೆ ನಮ್ದು ಅಂತ ಹೇಳ್ಯಾರೆ ಅಷ್ಟೇ. ನೀನು ಏನು ಮಾಡ್ಕೊಂತೀಯ ಗೊತ್ತಿಲ್ಲ. ಬೋರನು ಬರ್ತೈತೆ ಅಂತ ಹೇಳ್ಯಾರ, ನಾವು ಬೋರನು ಬಿಡಲ್ಲ, ಏನೂ ಬಿಡಲ್ಲ. ನಮ್ದು ಎಲ್ಲಿಗಾನ ಬರುತ್ತೆ, ಒಂದಡಿ ಜಾಗನೂ ನಾನು ಬಿಡೋದಿಲ್ಲ ನೋಡು. ಅಲ್ಲ ಬಿಟ್ಕೊಡು ಏನು? ಎಲ್ಲ ಒಂದು ಸ್ವಲ್ಪ ಬರೋದ್ರಾಗೆ ಯಾಕಮ್ಮ ನೀನು ಹಿಂಗೆ ಮಾಡ್ತೀಯ? ಅಯ್ಯೋ, ಹೆಚ್ಚಿಗೆ ಹೊಲ ಕೊಟ್ಟಿರೋದ್ರಲ್ದಲೇ ನಿನಗೆ ಇನ್ನೂ ಬಿಟ್ಕೊಡ್ತಾರೇನೆ. ನಮ್ಮ ಅಪ್ಪರೆಲ್ಲ 4 ಎಕರೆ ತಗೊಂಡ್ರು. 4 ಎಕರೆ ತಗೊಂಡು ನಿಮ್ಮ ಅತ್ತಿಗೆ 5 ಎಕರೆ ಕೊಟ್ಟಿರೋದು, ಹೆಚ್ಚಿಗೆ ಹೊಲ ಕೊಟ್ಟಿರೋದಲ್ದಲೇ ಇನ್ನು ಬಿಟ್ಕೊಡೋಕ್ಕಾಗುತ್ತಾ? ಅವರು ಶಂಕರಣ್ಣವ್ರ ಹೊಲ್ದಕ್ಕೆ ಹೋಗುತ್ತೆ ನಮ್ಮದು, ಇಲ್ಲಿಂದ ಅಲ್ಲಿಗಾನ ಹೋಗುತ್ತೆ ಅಳತೆ. ಅವ್ರ ಹತ್ರ ನಾನು ಹೆಂಗೆ ಬಿಡಿಸ್ಕೊಬಿಡ್ಲಿ? ಅವ್ರನ್ನ ಹೆಂಗೆ ಕೇಳಲಿ ನಾನು? ಕೇಳಬೇಕಪ್ಪ ನೀನು. ನಮ್ಮದು ನಿಮ್ದಕ್ಕೆ ಬಂದೈತೆ ಅಂದಮೇಲೆ ನಾನು ಬಿಟ್ಕೊಡೋ ಆಗಿಲ್ಲ, ನಿಂದು ಅಲ್ಗಾನ ಹೋಗೈತೆ ಅಂದಮೇಲೆ ನೀನು ಬಿಟ್ಕೊಡೋ ಆಗಿಲ್ಲ. ನೀನು ಸೀದಾ ಅಲ್ಗಾನ ಹೋಗೈತಲ್ಲ, ಅವ್ರನ್ನ ಕೇಳ್ಕೊಂಡು ಬಿಡಿಸ್ಕೊ. ನಾನಂತ ಬಿಡೋದಿಲ್ಲ. ನೀನು ಏನಾನ ಮಾಡ್ಕೊ, ನಿನ್ನ ಜಮೀನಿನ ನೀನು ಏನಾನ ಮಾಡ್ಕೊ. ನಾನು ಮಾತ್ರ ಇಲ್ಲಿಂದ ಇಲ್ಲಿಗಾದ್ರೂ ಬಿಟ್ಕೊಡಲ್ಲ. ಇಲ್ಲಪ್ಪ, ಅದೇನೇಂದ್ರೂ ಬಿಟ್ಕೊಡೋದಿಲ್ಲ. ಅದೇನಾಗುತ್ತೋ ಆಗಲಿ ಬಾರಮ್ಮ ವರ್ಷಿತ. ಇವ್ರ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ.
ಅಲ್ಲ ಆ, ನಾವು ಅಳತೆ ಮಾಡಿಸಿದ್ದು ಸರಿ ಇಲ್ಲ ಅಂತೇಳಿ ಅವ್ರು ಬೇರೆ ಕರ್ಕೊಂಬಂದು ಮಾಡಿಸಿದ್ದಾರೆ. ಮಾಡಿಸ್ಲೇಳಿ ಇವಾಗ ಅದ್ರ ಗೊತ್ತಾಯ್ತಲ್ಲ ಅವ್ರ ಬಂಡವಾಳ ಏನು ಅಂತ. ಹ್ಞೂ ಬಾ, ಇಂಥ ಜನಗಳ ಹತ್ರ ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು. ನಡಿ ಮನೆ ಹತ್ರ ಬರಲಿ, ಮಾತಾಡೋಣ, ನಡಿಯೋಣ. ಇವಾಗ ಒಂಥರ ಇವಳಿಗೆ ಜಂಬ ಬಂದ್ಬಿಡ್ತು. ಯಪ್ಪ, ನಾನೇ ಮೇಲು ಅನ್ನಂಗೆ ಆಗ್ಬಿಡ್ತು ಇವಾಗ. ಅಯ್ಯೋ, ಅಯ್ಯಮ್ಮ ಆಗಿದ್ರೆ, ಶಾಂತಮ್ಮ ಆಗಿದ್ರೆ ಹೆಂಗನೋ ಒಳ್ಳೆ ಮಾತಲ್ಲಿ ಕೇಳ್ಬಿಟ್ಟು ಹಂಗೆ ಶಾಂತ ಆಂಟಿ ಅಂತ ಹೇಳಿ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅಯ್ಯಮ್ಮ ಸುಮ್ಮನಾಗ ಅಂಥದ್ದು. ಇವಳು ಬಂದಿದ್ದಾಳಲ್ಲ, ಇವಳ್ದೆ ನಮಗೆ ಸಮಸ್ಯೆಯಪ್ಪ. ಇವಳು ಒಳ್ಳೆಯವಳಲ್ಲ ನೋಡಮ್ಮ. ಹಿಂಗಾದ್ರೆ ಹೆಂಗೆ ಮಾಡಬೇಕು ಅಂತ ಇದೊಳ್ಳೆ ಸಮಸ್ಯೆ ಆಯ್ತಲ್ಲಪ್ಪ ನಮಗೆ. ಇದೊಂದು ತಲೆನೋವಾತು. ಇವಾಗ ನಾವು ಅಲ್ಲಿ ರೋಡ್ ಬಿಡ್ತೀವಿ ಅಂದರೆ ಇಲ್ಲಿ ಏನಾರ ಬಿಡ್ತಾರೋ ಏನು. ಅಲ್ಲ ಹೆಂಗೆ ಮಾಡ್ಬೇಕಪ್ಪ ಇವಾಗ. ಅಮ್ಮಂಗಾಗಿತ್ತಲ್ಲ, ಬೋರು ಹೋಗ್ತಲ್ಲಮ್ಮ. ಅಡಿಕೆ ಗಿಡ ಒಂದು ಹೋಗಿದ್ರತ್ತ ಬಿಡತ್ತ ಅಂತೇಳಿ ಸುಮ್ಮನಾಗಿ ಅಡಿಕೆ ಗಿಡ ಎಲ್ಲನ ಈ ಕಡೆ ಕಿಕ್ಕೋಬೋದಾಗಿತ್ತು. ಇವಾಗ ಹೆಂಗೆ ಮಾಡಲಿ? ಇವಾಗ ಇದೊಳ್ಳೆ ಸಮಸ್ಯೆ ಆಯ್ತಲ್ಲಪ್ಪ. ಹೆಂಗೆ ಮಾಡಬೇಕೋ ಏನೋ. ಅಲ್ಲ 10 ಸಾಲ ಹೋದ್ರೆ ನಮ್ಗೆ ಇನ್ನೇನು, 6 ಸಾಲ ಹೋದರೆ ನಮ್ಗೆ ಇನ್ನೊಂದು 10, 12, 15 ಒಂದು 15 ಸಾಲ ಉಳಿತವೆ. ನಾವೊಂದು 700, 800 ಆಗ್ತವೆ ಎಂಬ ತಕ ಈಗ ಕೇಳಿದ್ವಿ. ಇದೊಳ್ಳೆ ಸಮಸ್ಯೆ ಆಯ್ತಲ್ಲಪ್ಪ. ಅಮ್ಮಂಗೆ ಆಗ್ತೈತೆ ಹೋಗತ್ತೆ. ಇವ್ರಿಗೆ ಮೊದಲೇ ನಮ್ಮ ಮೇಲೆ ಸಿಟ್ಟಿತ್ತು. ಇಂಥದ್ರಾಗ ಇದೊಂದು ಇಟ್ಟು ಸಿಕ್ಕಿಬಿಟ್ಟೈತಿ ಅಂದರೆ ಇನ್ನು ಇದನ್ನೇ ಒಂದು ದೊಡ್ಡ ವಿಷಯ ಮಾಡ್ತಾರೆ. ಅಲ್ಲ, ಈ ನನ್ನ ಮಗ ಇವನು ವರ್ಷ ನಮ್ಮ ಮೇಲೆ ಮೊದಲೇ ಸಿಟ್ಟಿತ್ತು ಇವನಿಗೆ. ಇವನು ಇನ್ನು ಏನೇನು ಸಮಸ್ಯೆಗಳು ಮಾಡ್ತಾನೋ ಏನೋ ಅಂತ ನನಗೆ ಭಯ ಆಗ್ತೈತೆ. ಅತ್ಲಾಗ ಬಿಟ್ಕೊಟ್ರು ಬಿಟ್ಬಿಡ್ಬೋದು. ನಡಿಯಮ್ಮ ಹೋಗಿ ಮಾತಾಡೋಣ, ಬಿಟ್ಕೊಡ್ರಿ ಅಂತ ಕೇಳ್ಕೊಂಬನದಲ್ಲಿ ಹೋಗೋಣ ಅವ್ರ ಮಂತಕ್ಕೆ. ನಡೀರಿ ಹೋಗೋಣ. ಏನು ಮಾಡೋಕ್ಕಾಗೋದೆ, ಕೇಳ್ಕೊಂಬದಂತೆ ಕೇಳ್ಕೊಂಬೋದು. ಬಿಟ್ಟರು ಬಿಡ್ಬೋದೇನು. ನಾವೇನ ಕೇಳ್ಕೊಂತ ಈಗಳಪ್ಪ ಬಂದಿದ್ರಪ್ಪ ನಮ್ಮ ಮನೆ ತಕ್ಕೆ ಕೇಳ್ಕೊಂಡ್ರಪ್ಪ ಅಂತ ಹೇಳಿ ಏನಾದ್ರೂ ಬಿಟ್ಟರು ಬಿಡ್ಬೋದೇನೋ. ನಡಿ ಹೋಗೋಣ. ಹೋಗ್ಬಿಟ್ಟು ಮಾತಾಡೋಣ. ಶಾಂತಮ್ಮನ ಹತ್ರ ಮಾತಾಡಿಕೊಂಡು ಹಂಗೇನೆ ವರ್ಷಿತಕ್ಕೆ ಫೋನ್ ಮಾಡೋಣ. ದೊಡ್ಡವಳು ವಾಸೆ ಸ್ವಲ್ಪ. ಅವಳು ವಾಸೆ, ವರ್ಷಿತ ವಾಸೆ, ಸಂಗೀತನೂ ಬೆಸ್ಟು ಸ್ವಲ್ಪ. ಸಂಗೀತನ ಕೇಳ್ಕೊಳ್ಳೋಣ. ಸಂಗೀತಗೆ ಹೇಳೋಣ, ದೀಕ್ಷಿಗೆ ಹೇಳೋಣ. ದೀಕ್ಷಿಗೆ ಫೋನ್ ಮಾಡಿಬಿಟ್ಟು ದೀಕ್ಷಿನ್ಗೆ ಹೇಳೋಣ. ಅಯ್ಯೋ, ಯಾರಿಗೆ ಹೇಳಿದ್ರು ಅಷ್ಟೇ ಬಾ ಇವಳೆ ಸೌಮ್ಯ. ಯಾರಿಗೆ ಹೇಳಿದ್ರು ಅಷ್ಟೇ ಕಣಮ್ಮ. ಸುಮ್ಮನೆ ಅದು ಏನಾಗಬೇಕು ಅದೇ ಆಗೋದು. ಯಾರಿಗೆ ಹೇಳಿದೆ ಏನು ಪ್ರಯೋಜನ? ಹೋಗಿ ಶಾಂತಮ್ಮನ ಕೇಳೋಣ ಬಾ. ಹೋಗ್ಬಿಟ್ಟು ಹಿಂಗಾಗಿದೆ ಏನು ಮಾಡೋದು ನೋಡಿ ಅಂತ ಹೇಳಿ ಕೇಳ್ಕೊಳ್ಳೋಣ. ಅಷ್ಟೇ. ಕೇಳ್ಕೊಂಡು ಇದೊಂದು ಸ್ವಲ್ಪ ಮಾಡಿಸ್ಕೊಬಿಟ್ರೆ ಯಾವುದು ಇದಲ್ಲ ಮುಂದೆ ಸಮಸ್ಯೆಗಳು. ಅದು ಏನಾಗುತ್ತೋ ಏನೋ ನೋಡೋಣ. ಮಾತಾಡ್ಸೋಣ. ಇದೊಳ್ಳೆ ನಮಗೆ ತಲೆ ಟೆನ್ಷನ್ ಆದಂಗೆ ಆಯ್ತಲ್ಲಪ್ಪ ಅನ್ನಂಗೆ ಆಗ್ತೈತಿ. ನಾವು ಹಿಂಗಾಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತು? ಬೋರ್ ಹಾಕ್ಸ್ಬಿಟ್ವಿ. ಬೋರ್ ಇವಾಗ ಹಿಂಗೆ ಎಡವಟ್ಟು ಆಯಿತು ಅಂದರೆ ನಾವೇನು ಮಾಡಲಿ ಅಂತ. ಯಪ್ಪ ದೇವ್ರೆ, ಏನೆಲ್ಲ ಸಮಸ್ಯೆಗಳು ಬರ್ತಾವಪ್ಪ. ಇನ್ನು ಏನೇನು ಕಾನೂನುಗಳು ಬರ್ತಾವೆ, ಏನೇನೆಲ್ಲ ಬರುತ್ತೋ ಅನ್ನಂಗೆ ಆಗುತ್ತೆ. ಅಲ್ಲ, ಇಲ್ಲಿಂದ ಇಲ್ಲಿಗಾನ ಅಂತ ಹೇಳಿ ಎಲ್ಲ ಬೋದು ಹಾಕ್ಬಿಟ್ಟು ಇವಾಗ ಈ ಕಡೆ ಅಳತೆ ಮಾಡಿದ್ರೆ ಹೆಂಗೆ ಸರಿ ಹೋಗುತ್ತೆ? ಬಿಡು ಹೋಗ್ಲಿ ಅತ್ತೆ, ಟೆನ್ಷನ್ ತಗೋಬೇಡ. ಕೇಳೋದು ಹೋಗಿಸಿ ಅಂತ ಮುನ್ನ ಇವಾಗ ಈ ರೀತಿ ಆಗೈತಲ್ಲ, ಹೆಂಗೆ ಮಾಡೋದು ಅಂತ ಏನು ಹೇಳ್ತಾರೆ ನೋಡೋಣ. ಅದೆಲ್ಲ ಅಳತೆ ಮಾಡಿಸಿದ್ವಿ, ಮತ್ತು ಅದೇ ರೀತಿ ಅಳತೆ ಬಂತು. 6 ಸಾಲ ಅಡಿಕೆ ಗಿಡ ಮತ್ತು ಬೋರು ಎಲ್ಲನ ಇವಾಗ ವರ್ಷಿತಾಗೆ ಹೋಗ್ತಾಯಿದೆ. ಶಾಂತಮ್ಮ ಅವ್ರ ಜಮೀನಿಗೆ ಹೋಗ್ತಾಯಿದೆ. ಇವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇವಾಗ ರೋಡಿನ ಸಮಸ್ಯೆ ಬೇರೆ ಆಗಿದೆ. ಅದಕ್ಕೆ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಕೇಳೋಣ ಅಂತ ಇದ್ದೀವಿ. ಅವ್ರನ್ನೇ ಒಂದು ಮಾತು. ಅಯ್ಯೋ, ಏನಂತಾರೆ ನೋಡೋಣ. ಅದೆಲ್ಲ ನೋಡ್ತಾ ಇರ್ರಿ. ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.